ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಸಾರಿಗೆ ಇಲಾಖೆಯಿಂದ ಒಂದು ಹೊಸ ನಿಯಮನ ಜಾರಿಗೆ ತಂದಿದ್ದಾರೆ. ಅದು ಯಾವುದು ಅಂತ ನೋಡೋದಾದರೆ, ಯಾರು ವಾಹನ ಹೊಂದಿರ್ತಾರೆ ನೋಡಿ ಮಾಲೀಕರು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದೇ ರೀತಿ ಟ್ರ್ಯಾಕ್ಟರ್ ಆಗಿರ್ಬೋದು, ಈ ರೀತಿ ಎಲ್ಲ ವಾಹನ ಹೊಂದಿರುವಂಥ ಮಾಲೀಕರು ಏನು ಮಾಡಬೇಕಾಗುತ್ತೆ, HSRP ಪ್ಲೇಟ್ ಅಂತ ಇರುತ್ತೆ ಆ ಒಂದು ವಾಹನಕ್ಕೆ. ಅದನ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈಗ ಹೈ ರಿಜಿಸ್ಟ್ರೇಷನ್ ಪ್ಲೇಟ್ ನಂಬರ್ನ ನೀವು ಹಾಕ್ಸ್ಕೋಬೇಕಾಗುತ್ತೆ. ಈಗ HSRP ನಂಬರ್ ಪ್ಲೇಟ್ನ ಬುಕ್ಕಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಸಾರಿಗೆ ಇಲಾಖೆ ತಂದ ಆದೇಶ ಪ್ರಕಾರ ನೀವು ಯಾರ್ಯಾರು 17 ಫೆಬ್ರವರಿ 2024 ಒಳಗಾಗಿ ಈ ಒಂದು HSRP ಪ್ಲೇಟ್ನ ನಂಬರ್ನ ಚೇಂಜ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಅಂಥ ವಾಹನಗಳಿಗೆ ಟ್ರಾಫಿಕ್ ಕಡೆಯಿಂದ ಫೈನ್ನ ಕಟ್ಟಬೇಕಾಗುತ್ತೆ, ನೀವು ದಂಡನ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ಹೇಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡೋಕ್ಕೆ ಲಭ್ಯವಿದೆಯೋ ಅಥವಾ ನಾವು ಶೋರೂಮ್ಗೆ ಹೋಗಿ ಇದನ್ನ ಪ್ಲೇಟ್ನ ತೊಗೋಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಫ್ರೆಂಡ್ಸ್, ನೀವು ಈ ಒಂದು ನಂಬರ್ ಪ್ಲೇಟ್ನ ಹಾಕಬೇಕು ಅಂತ ಅಂದರೆ ನಿಮ್ಮ ಮನೆ ಹತ್ತಿರ ಇರುವಂಥ ಶೋರೂಮ್ಗೆ ಹೋಗ್ಬೋದು ಅಥವಾ ಆನ್ಲೈನಲ್ಲಿ ಕೂಡ ಹಾಕ್ಬೋದು. ಈಗ ಆನ್ಲೈನಲ್ಲಿ ಹೇಗೆ ಹಾಕೋದು ಅನ್ನೋದನ್ನ ಫಸ್ಟಾಗಿ ನೋಡೋಣ. ಫಸ್ಟ್ ನಾವು ನಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳೋದ. ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮೇಲೆ ಹೋದಾಗ ಅಲ್ಲಿ https:/transport.gov.in ಅಂತ ಸರ್ಚ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ವೆಬ್ಸೈಟ್ ಕೂಡ ಇದೆ, www.siam.in ಅಂತೇಳಿ. ಈ ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಹಾಗೆ transport.karnataka.gov.in ಇದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ನಾನು ಫಸ್ಟ್ ಹೇಳಿದ್ನಲ್ಲ ಲಿಂಕು, ಅದ್ರ ಮುಖಾಂತರ ಅಪ್ಲೈ ತೋರಿಸ್ತಾ ಇರೋದು. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ ಲಿಂಕಲ್ಲಿ ಓಪನ್ ಮಾಡಿದ್ರೆ ಹಾಗೆ ಇಲ್ಲಿ ಪರಿಚಯ ಅಂತಿದೆ ನೋಡಿ. ಹಾಗೆ ಸೇವೆಗಳು ಮತ್ತು ಯೋಜನೆಗಳು, ಆನ್ಲೈನ್ ಸೇವೆಗಳು, ಹಾಗೆ ಇಲಾಖೆ ದಾಖಲೆಗಳು ಅಂತೆಲ್ಲ ಆಪ್ಷನ್ ಇದೆ. ಇಲ್ಲಿ ಟಾಪಲ್ಲಿ ರೈಟ್ ಸೈಡಲ್ಲಿ ಹೋಮ್ ಕೆಳಗಡೆ 3 ಡಾಟೆಡ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ HSRP ಬುಕ್ಕಿಂಗ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ HSRP ಬುಕ್ಕಿಂಗಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇನ್ನೊಂದು ಆಪ್ಷನ್ ಇದೆ ನೋಡಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಮಗೆ ಫುಲ್ ನೇಮು, ಇಮೇಲ್ ID, ಹಾಗೆ ಡಿಸ್ಟಿಕ್, ಸ್ಟೇಟು, ಹಾಗೆ ವೆಹಿಕಲ್ ನಂಬರು, ಫೋನ್ ನಂಬರು, ಈ ರೀತಿ ಎಲ್ಲ ಕೇಳಿದ್ದಾರೆ. ಅಲ್ಲಿ ಕೊಟ್ಟಿರುವಂಥ ರಿಕ್ವೈರ್ಡ್ ಡೀಟೇಲ್ಸ್ ಎಲ್ಲನೂ ನಾವು ಫಿಲ್ ಮಾಡಿ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ನೀವು ಯಾವ ಪ್ಲೇಸಿಗೆ ಬರಬೇಕು ಅಂತಿರ್ತೀರ ನೋಡಿ, ಈ ನಂಬರು, ಆ ಪ್ಲೇಸ್ನ ಹಾಕಬೇಕಾಗುತ್ತೆ. ಅದಾದ ನಂತರ ನಿಮಗೆ ಮತ್ತೆ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು 5th ಬರುತ್ತೆ. ಅಲ್ಲಿ HSRP ನಂಬರ್ ಪ್ಲೇಟ್ಗೆ ನೀವು ಆನ್ಲೈನ್ ಮುಖಾಂತರ ಹಣವನ್ನು ಹಾಕಬೇಕಾಗುತ್ತೆ. ನೀವು ಕೊರಿಯರ್ ರೀತಿಯಾಗಿ ಇದನ್ನು ತರಿಸ್ಕೊಳ್ತಿರೋದ್ರಿಂದ ನೀವು ಅಲ್ಲಿಗೆ ಆನ್ಲೈನ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಅದು ಮುಗಿದ ನಂತರ ನಿಮಗೆ OTP ಬರುತ್ತೆ ಒಂದು ಫೋನ್ಗೆ. ಆ OTPನ ನೀವು ಅಲ್ಲಿ ರಿಜಿಸ್ಟರ್ ಮಾಡಿ ಈ ಒಂದು HSRP ನಂಬರನ್ನು ನೀವು ತೊಗೋಬೋದು. ಮತ್ತು ಯಾವ ದಿನಾಂಕ ಬೇಕು, ಯಾವ ಟೈಮಿಂಗ್ಸಲ್ಲಿ ಬೇಕು ಅನ್ನೋದನ್ನು ಕೂಡ ಕೇಳ್ತಾರೆ. ಅದನ್ನು ಕೂಡ ನೀವು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನಿಮ್ಮದು ಯಾವ ಡೇಟಿಗೆ ಹಾಕಬೇಕು ಅಂತ ಬರಬೇಕು ಅಂದ್ಕೊಂಡಿರ್ತಿರಲ್ಲ ಆ ಡೇಟಿಗೆ ನಿಮಗೆ ಮನೆಗೆ ಬರುತ್ತೆ. ಅದು ನೀವು ಕೊಟ್ಟಿದ್ದಂಥ ಅಡ್ರೆಸ್ಗೆ ಅದು ತಲುಪುತ್ತೆ. ಈ ರೀತಿಯಾಗಿ ನೀವು ಹೊಸ HSRP ನಂಬರ್ ಪ್ಲೇಟ್ನ ನಾವು ಮನೆಯಲ್ಲೇ ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ. ಅದಾದ ನಂತರ ನೀವು ಶೋರೂಮ್ಗೆ ಹೋಗಿ ಈ ಒಂದು HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.